ಇದೊಂದು ಕತೆ ಓದಿದ್ದೆ ನಾನು. ಒಂದು ಊರಿನ ನಡುವೆ, ಊರಿನ ಮುಂದೆ ಒಂದು ನದಿ ಇದೆ. ಆ ನದಿ ಆ ಕಡೆ ಒಂದು ಊರಿದೆ. ರಾಜ್ಯನೇ ಎರಡು ಸೆಪರೇಟ್ ರಾಜ್ಯ. ಆ ನದಿ ಏನು ದೊಡ್ಡ ನದಿ ಅಲ್ಲ. ಅದು ಬೇಸಿಗೆಯಲ್ಲಿ ಒಣಗಿ ನೆಲ ಕಾಣ್ತದೆ, ಸ್ವಲ್ಪ ನೀರು ಹರಿತಾ ಇರ್ತದೆ. ಮಳೆಗಾಲದಲ್ಲಿ ಮಾತ್ರ ಪ್ರವಾಹ ಜಾಸ್ತಿ, ಪಾತ್ರ ವಿಸ್ತಾರ ಆಗಿಬಿಡ್ತದೆ. ಬೇಸಿಗೆಯಲ್ಲಿ ಪಾತ್ರ ಸಣ್ಣದಾಗಿ ಎರಡೂ ಕಡೆಗೆ ವಿಶಾಲವಾದ ಮರಳು ಕಾಣಿಸುತ್ತೆ. ಆಗ ನೀರು ನಡಮಟ್ಟ ಇರ್ತದೆ, ಬೇಕಂದ್ರೆ ಜನ ನಡ್ಕೊಂಡು ಹೋಗ್ಬೋದು. ಈ ನದಿ ಎರಡು ಬದಿಗಳಲ್ಲಿ ಎರಡು ರಾಜ್ಯ ಅಂತ ಹೇಳಿದ್ನಲ್ಲ, ಯಾವುದೋ ಕಾರಣಕ್ಕೆ ಎಂದೋ ಒಮ್ಮೆ ಅವೆರಡೂ ರಾಜ್ಯಗಳ ನಡುವೆ ದ್ವೇಷ ಬೆಳೆದು ಬಂತು. ಈ ದ್ವೇಷ ಅಂದ್ರೆ ಹೀಗೆ ಸ್ವಾಮಿ, ಇದು ಮೊದಲು ದೀಪದ ಕಡ್ಡಿ ಇದ್ದ ಹಾಗೆ ಸಣ್ಣದಿರುತ್ತೆ. ಪ್ರಾರಂಭದಲ್ಲಿ ಸಣ್ಣ ಕಿಡಿಯಾಗಿದ್ದು ಅದನ್ನು ಆಗಲೇ ನಂದಿಸ್ತೆ ಹೋದ್ರೆ ಅದು ಬೆಳೆದು ಕಾಳ್ಗಿಚ್ಚ ಆಗ್ತದೆ. ತಾವು ನೋಡಿದ್ದೀರಿ, ಕಾಡಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತದೆ. ಎಲ್ಲೊಂದ್ ಕಡೆ ಒಂದು ಕಿಡಿ, ಒಂದು ಸಣ್ಣ ಕಿಡಿ ಹಾರಿರುತ್ತೆ, ಎಲ್ಲ ಒಣಗಿದ ಹುಲ್ಲಿನ ಮೇಲೆ ಬೀಳುತ್ತೆ. ಆ ಕಿಡಿ ಬೆಳೆದು ಮುಂದೆ ಎಷ್ಟು ಜೋರದಾಗತ್ತೆ ಅಂದ್ರೆ ತಿಂಗಳನ್ಗಟ್ಲೆ ಉರಿದು ಕಾಡನ್ನ ಭಸ್ಮ ಮಾಡಿಬಿಡುತ್ತೆ. ಇದೇ ರೀತಿ ರಾಜ್ಯಗಳೆಲ್ಲ ಆದದ್ದು, ಎರಡು ರಾಜ್ಯ ಆದದ್ದು. ದೇಶದ ಮೂಲ ಕಾರಣ ಇಬ್ಬರಿಗೂ ಮರ್ತು ಹೋಗಿದೆ. ಆದ್ರೆ ಆಗಾಗ ನಡೆದ ಘಟನೆಗಳನ್ನ ನೆನಪಿಸಿಕೊಂಡು ದ್ವೇಷವನ್ನ ಇಬ್ಬರು ಪೋಷಿಸಿಕೊಂಡು ಬಂದಿದ್ದಾರೆ. ಅವತ್ತೇನಾಯ್ತು ಗೊತ್ತಾ, ಹಿಂದೆ 30 ವರ್ಷದ ಹಿಂದೆ 40 ಏನೋ ಘಟನೆಗಳು, ದ್ವೇಷದ ಘಟನೆ ನೆನೆಸ್ಕೊಳ್ಳೋದು ಬರೀ. ಬೇಸಿಗೆಯಲ್ಲಿ ತಕರಾರು ಹೆಚ್ಚಾಗ್ತದೆ. ಯಾಕಂದ್ರೆ ದ್ವೇಷ ಇದೆಯಲ್ಲ. ರಾತ್ರಿ ಆದಾಗ ಈ ರಾಜ್ಯದ ಯುವಕರು ನದಿ ದಾಟಿ ಆ ಕಡೆ ಹೋಗ್ತಾರೆ. ಅಲ್ಲಿ ಜನರು ಹೊಡೆದು ಬಡದು ಅವ್ರ ಬಣವೆಗೆ ಬೆಂಕಿ ಹಚ್ಚಿ ಲೂಟಿ ಮಾಡಿ ಬರ್ತಾರೆ. ಅವ್ರು ಬಿಡ್ತಾರ, ಮತ್ತೊಂದು ದಿವಸ ರಾತ್ರಿ ಆ ಕಡೆ ಜನ ಈ ಕಡೆ ಬರ್ತಾರೆ, ಅದೇ ಅನಾಹುತ ಮಾಡಿ ಮತ್ತೆ ಹೋಗ್ತಾರೆ. ಎರಡೂ ರಾಜ್ಯಗಳಲ್ಲಿ ಸಾಕಷ್ಟು ಜನ ಮೀನುಗಾರರು. ನದಿ ಇತ್ತಲ್ಲ, ಅದೇ ಅವ್ರ ಜೀವನೋದ್ಯೋಗ. ಈ ಸಲ ಮಾತ್ರ ಮಳೆಗಾಲದಲ್ಲಿ ಭಾರಿ ಪ್ರವಾಹ ಬಂತು. ಪಾತ್ರ ವಿಸ್ತಾರ ಆಯಿತು. ಸೆಳೆತ ಭಯಂಕರ ಸೆಳೆತ. ಆಳ ಕಮ್ಮಿ ಅಲ್ವಾ, ಸೆಳೆತ ಜಾಸ್ತಿ. ಮೀನುಗಾರ ದೋಣಿಗಳು ನದಿ ತುಂಬಾ ಹರಿದಾಡ್ತಾ ಬಲೆ ಬೀಸ್ತಾ ಇದ್ವು. ಆಗ ಶುರು ಆಯ್ತಪ್ಪ ಬಿರುಗಾಳಿ. ಏನು ಬಿರುಗಾಳಿ ಅದು! ಇಂಥ ಬಿರುಗಾಳಿಯನ್ನು ಮೊದಲು ಯಾರೂ ಕಂಡಿರಲಿಲ್ಲ. ದೋಣಿಗಳು ತೊಯ್ದಾಡೋಕೆ ಶುರು ಆಯಿತು. ಒಂದು 4-6 ದೋಣಿಗಳು ಅಡಿ ಮೇಲಾಗಿ ಉಳಿಬಿಟ್ರು ನೀರಲ್ಲಿ. ನಾವಿಕರೆಲ್ಲ ನೀರಿಗೆ ಬಿದ್ರು. ಕೆಲವು ಧೀರರು, ನಾವಿಕರು ತಾನೇ ಅವರು, ಈಸ್ಕೊಂಡು ದಡ ಸೇರಿದ್ರು. ಒಬ್ಬ ಮೀನುಗಾರ ಈಸ್ಕೊಂಡು ದಡಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಪ್ರವಾಹದಲ್ಲಿ ಇನ್ನೊಬ್ಬ ಮಧ್ಯ ವಯಸ್ಕ ಮುಣುಗ್ತಾ ಇರೋದು ಕಾಣಿಸ್ತು. ಈ ತರುಣ ಆಯ್ತ. ಆ ಮಧ್ಯ ವಯಸ್ಕ ಮುಣುಕೋದು ನೋಡಿದ. ಹೇ ಪಾಪ, ಅವನ ಶಕ್ತಿ ಮೀರಿ ಹೋಗಿದೆ, ಪ್ರವಾಹ ಎಳ್ಕೊಂಡು ಹೋಗ್ತಾ ಇದೆ ಅವನು. ತರುಣನ್ಗೆ ಅರ್ಥ ಆಯ್ತು, ಹಿಡ್ಕೊಳ್ಳದೆ ಹೋದ್ರೆ ಅವನು ಕೊಚ್ಕೊಂಡು ಹೋಗ್ತಾನೆ, ಸತ್ತು ಹೋಗ್ತಾನೆ. ತರುಣ ಸೊಯ್ ಅಂತ ಕೈ ಬೀಸ್ಕೊಂಡು ಹೋದ, ಜೋರಾಗಿ ಇಸ್ಕೊಂಡು ಅವನ ಪಕ್ಕ ಹೋದ. ಚಿಂತೆ ಮಾಡ್ಬೇಡ, ನಾನಿದ್ದೀನಿ, ನನ್ನ ಸೊಂಟ ಹಿಡ್ಕೊ ಅಂದ. ಅವನು ಎಷ್ಟು ಸಂತೋಷ ಆಗಿರ್ಬೇಕಲ್ಲ, ಇನ್ನೊಬ್ಬನಿಗೆ ಸತ್ತೇ ಹೋಗ್ತೇನೆ ಅನ್ಕೊಂಡಿದ್ದ. ಆ ತರುಣ ನಿಧಾನವಾಗಿ ಪ್ರವಾಹ ಜೋಡಿನ ಈಸ್ಕೊಂಡು ಆ ಹಿರಿಯನ್ನು ಎಳ್ಕೊಂಡು ದಂಡ ಮುಟ್ಟಿದ. ಇಬ್ರಿಗೂ ಸುಸ್ತಾಗಿತ್ತಲ್ಲ, ದಂಡೆ ಮೇಲೆ ಬಿದ್ಕೊಂಡ್ರು ಇಬ್ರು. ಸ್ವಲ್ಪ ಉಸಿರು ಸ್ಥಿಮಿತಿಗೆ ಬಂದ್ಮೇಲೆ ಆರಾಮಾಗಿ ಎದ್ದು ಕೂತ್ಕೊಂಡ್ರಿಬ್ರು. ಆ ಹಿರಿ ಮನುಷ್ಯ ಇದ್ನಲ್ಲ, ಎದ್ದು ನಿಂತ. ಎರಡೂ ರಾಜ್ಯದಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದಾರೆ ಇವರು. ಆ ಹಿರಿಯ ಎದ್ದು ನಿಂತು ಆ ತರುಣನ್ ಗಟ್ಟಿಯಾಗಿ ಅಪ್ಕೊಂಡ. ಅಪ್ಪ, ನೀನ್ ದೇವರ ಹಾಗೆ ಬಂದೇವ ಮರ, ನೀನ್ ಶಕ್ತಿ ಮುಗಿದು ಹೋಗಿತ್ತಪ್ಪ ನಂದು. ನೀ ಬರದೆ ಹೋದ್ರೆ ನಾನು ಇಷ್ಟೊತ್ತಿಗೆ ಹೆಣ ಆಗಿ ಹೋಗ್ತಿದ್ದೆ. ಪಾರ್ ಮಾಡಿದೆಪ್ಪ, ದೇವ್ರು ಬಂದಂಗೆ ಬಂದೆ ನೀನು ಅಂದ. ಆ ತರುಣ, ಯಾಕಪ್ಪ ಅಣ್ಣ ಆ ದೊಡ್ಡ ಮಾತು, ಈ ಹೊತ್ತಿಗೆ ಮನುಷ್ಯ ಇನ್ನೊಬ್ಬನು ಸಹಾಯ ಮಾಡ್ತಿದ್ರೆ ಆ ಮನುಷ್ಯನೇನ್ರಿ? ನನ್ನ ಅಣ್ಣನೇ ಇದ್ರೆ ಬಿಡ್ತಿದ್ನ ನಾನು, ಮತ್ತೆ ನಾನೇ ಮುಳುಗಿ ಹೋಗ್ತಿದ್ರೆ ನೀನ್ ಪಾರ್ ಮಾಡ್ತಿರ್ಲಿಲ್ವಾ? ಹೋಗ್ಲಿ ಬಿಡೋಣ, ಸಂತೋಷವಾಗಿರೋಣ ಅಂದ. ಕೈ ಕುಲಿಕಿದ, ಮತ್ತೊಮ್ಮೆ ಒಪ್ಕೊಂಡ್ರು. ಆ ನಂತರ ತರುಣ ಕೇಳಿದ, ಯಾವ ಊರಣ್ಣ ನಿಮ್ದು ಅಂತ ಕೇಳಿದ. ಈತ ಹೇಳ್ದ, ಇವನು ಯಾರು ಗೊತ್ತಾ? ಇನ್ನೊಂದೆಡೆ ಆ ರಾಜ್ಯದವನು. ತಕ್ಷಣ ತರುಣ ಶಟದ್ ನಿಂತ, ಕಣ್ಣಲ್ಲಿ ಕೋಪ ಕುಟಿತಾ ಇತ್ತು. ಛೇ ಚಂಡಾಲ, ನೀನ್ ನಮ್ಮ ವೈರಿ ರಾಜ್ಯದವನು ಗೊತ್ತಾಗಿದ್ರೆ ನೀನು ಉಳಿಸ್ತಾನೆ ಇರಲಿಲ್ಲ. ಅಷ್ಟೇ ಯಾಕೆ, ಹೇಗೂ ತೇಲ್ಕೊಂಡು ಹೋಗ್ತಾ ಇದ್ದೆ, ಮುಳುಗ್ಸೇ ಬಿಡ್ತಿದ್ದೆ ನಿನ್ನ ಅಂತ ಒದರ್ದ. ಅವನು ಬಿಡ್ತಾನ? ನೀನು ಆ ರಾಜ್ಯದವನು ಗೊತ್ತಿದ್ರೆ ನೀನು ಸಹಾಯನೇ ಪಡಿತಿರ್ಲಿಲ್ಲ, ಕೊಚ್ಕೊಂಡು ಹೋದ್ರು ಅಡ್ಡಿಲ್ಲ, ಬಿಡ್ತಿರ್ಲಿಲ್ಲ. ಅಷ್ಟೇ ಯಾಕೆ, ನೀನ್ ಹೇಗೂ ಈಸ್ತಿದ್ದೆಲ್ಲ, ನೀನ್ 2 ಕಾಲು ಗಟ್ಟಿಯಾಗಿ ಬಿಗಿದು ಹಿಡ್ಕೊಂಡ್ಬಿಡ್ತಿದ್ದೆ, ನನ್ನ ಜೋಡಿ ನಿನ್ನನ್ನು ಮುಳುಗಿಸ್ಕೊಂಡ್ ಬಿಡ್ತಿದ್ದೆ. ಮತ್ ಜಗಳಾಟ ಶುರು ಆಯ್ತು.
ಇದು ನನಗೆ ಬಹಳ ವಿಚಿತ್ರ ಅನ್ಸುತ್ತೆ ಸ್ನೇಹಿತರೆ. ಸಾವಿನ ಮುಖದಲ್ಲಿ ಮನುಷ್ಯತ್ವವನ್ನು ಬೆರೆದಂತ ಮನುಷ್ಯರು ಅಮೃತ ಗಳಿಗೆಯಲ್ಲಿ ರಾಕ್ಷಸತ್ವವನ್ನು ತೋರಿಸ್ತಾರಲ್ಲ. ಸಾವು ಹೊಂದಿತ್ತು ಅವನಿಗೆ, ಸಾವಿರ ಮುಖದಲ್ಲಿ ಮಾನವತ್ವ ಕಂಡ್ರು. ಇವನು ಅವನು ಪಾರ್ ಮಾಡಿದ, ಅವನು ಕೃತಜ್ಞತೆ ಹೇಳಿದ, ಎಷ್ಟು ಚಂದ ಅಲ್ಲ. ಆದ್ರೆ ಅಮೃತ ಗಳಿಗೆ ಇದೆ, ಇಬ್ರು ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ನಗನಗ್ತಾ ಇದ್ದಾರೆ. ಈಗ ಭಗವಂತ ಪಾರ್ ಮಾಡಿದ ಸಂತೋಷದಲ್ಲಿದ್ದಾರೆ. ಆ ಕ್ಷಣದಲ್ಲಿ ರಾಕ್ಷಸತ್ವವನ್ನು ತೋರಿಸ್ತಾರಲ್ಲ. ಸ್ನೇಹಿತರೆ, ಇದನ್ನು ದಯವಿಟ್ಟು ನಾವು ನಂಬೇಕು. ಪ್ರೀತಿ ಮನುಷ್ಯನ ಮೂಲ ಗುಣ, ದ್ವೇಷ ಅಲ್ಲ. ಪ್ರೀತಿ ಮನುಷ್ಯನ ಮೂಲ ಗುಣ. ಆ ಪ್ರೀತಿ ಜಾತಿಯನ್ನ, ಭಾಷೆಯನ್ನ, ದೇಶವನ್ನ, ಲಿಂಗವನ್ನ ಗಮನಿಸೋದಿಲ್ಲ. ದುರ್ದೈವ. ಆ ದ್ವೇಷ ಯಾವಾಗ ಕಿಡಿ ಹಾರತ್ತೋ ಅದು ಬೆಳೆದಾಗ ಪ್ರೀತಿಯನ್ನು ಕೊಂದು ಹಾಕತ್ತೆ. ಈ ದ್ವೇಷ ಪ್ರೀತಿ ಕೊಂದು ಹಾಕ್ಬಿಡುತ್ತೆ. ನಮ್ಮ ಧರ್ಮಗುರುಗಳಾಗಲಿ, ನಾಯಕರಾಗಲಿ, ಬುದ್ಧಿಜೀವಿಗಳಾಗಲಿ, ನಾನು ಒಂದೇ ಬೇಡ್ಕೊಳ್ಳೋದವ್ರು ಎಲ್ರಿಗೂ, ಹಿರಿಯರಾಗಿದ್ದೀರಪ್ಪ, ದೇಶವನ್ನ, ಜನರನ್ನ ಜಾತಿ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ ಕೊಂದು ಹಾಕ್ಬೇಡಿ, ಒಡೆದು ಹಾಕ್ಬೇಡಿ. ನೀವು ಎಲ್ಲರನ್ನು ಜೋಡಿಸೋದು ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಯೋಗ ಅಂತ ಹೇಳ್ತೀವಿ. ಯೋಗ ಅಂದ್ರೆ ಜೋಡಿಸೋದು. ಯುಜ್ ಅನ್ನೋ ಪದದಿಂದ ಬಂದಂತಹದ್ದು. ಎಲ್ಲಿ ಮನಸ್ಸುಗಳನ್ನು ನಾವು ಸೇರಿಸ್ತೇವೋ ಅಲ್ಲಿ ಶಾಂತಿ ಇದೆ. ಎಲ್ಲಿ ಮನಸ್ಸುಗಳನ್ನು ಒಡಿತೇವೋ ಅಲ್ಲಿ ದ್ವೇಷ ಇದೆ. ಅದಕ್ಕೆ ನಾನು ನಾಯಕರಿಗೆ ಬುದ್ಧಿ ಬೇಡ್ಕೊಳ್ಳೋದು, ಭಗವಂತ ಈ ನಾಯಕರಿಗೆ, ಧರ್ಮಗುರುಗಳಿಗೆ ಬುದ್ಧಿ ಕೊಡಪ್ಪ ಮಾರಾಯ, ಉಳಿದವರಿಗೆ ಬೇಡ. ನಾವೆಲ್ಲ ಅವರ ಹಿಂಬಾಲಕರು. ನಮ್ಮ ಧರ್ಮಗುರುಗಳು ಕೂಡ ಜಾತಿ ಆಧಾರದ ಮೇಲೆ ಒಡೆಯೋದು ಬೇಡ, ನಾಯಕರು ಒಡೆಯೋದು ಬೇಡ, ಬುದ್ಧಿಜೀವಿಗಳು ಒಡೆಯೋದು ಬೇಡ. ಪ್ರೀತಿಗಳನ್ನು ಬೆಳೆಸುವಂತ ಮನಸ್ಸು ಮಾಡಿದಾಗ ನಮ್ಮ ಸಮಾಜ ಎಷ್ಟು ಸಂತೋಷವಾಗಿ ಬದುಕಬಹುದಲ್ಲ.